ಬೇಜಾರಲ್ಲಿದೆಯಲ್ಲ? ಯಾಕೋ ಇಲ್ಲ ಕಣೆ, ಯಾಕೋ ಮನಸ್ಸು ಸರಿಗಿರಲಿಲ್ಲ ಅದಕ್ಕೆ. ಅದೇ ನಾನು ಕೇಳ್ತಾ ಇರೋದು, ಏನಕ್ಕೆ ಮನಸ್ಸು ಸರಿಗಿಲ್ಲ, ಏನಕ್ಕೆ ಬೇಜಾರಾಗಿದೆಯಾ ಹೇಳು ನನ್ನ ಹತ್ರ. ಮನಸ್ಸಲ್ಲಿರೋ ನೋವನ್ನ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಭಾರ ಕಮ್ಮಿ ಆಗುತ್ತೆ ಕಣೆ. ಹೇಳು ಏನಂತ. ಏನಂತ ಹೇಳ್ಬೇಕು ಕಣೆ. ಯಾಕೋ ನನ್ನ ಹಣೆ ಬರನೇ ಸರಿಗಿಲ್ಲ ಅನಿಸುತ್ತೆ ಕಣೆ. ಯಾಕಾದ್ರೂ ಹುಟ್ಟಿದೀನೋ ಅನ್ಸಕ್ ಸ್ಟಾರ್ಟ್ ಆಗಿದೆ. ನಿಂಗೆ ಗೊತ್ತು, ನಾನು ಫಸ್ಟಿಗೆ ಸುರೇಶನ್ ಇಷ್ಟಪಡ್ತಾ ಇದ್ದೆ. ಅವನು ನೋಡಿದ್ರೆ ಆ ಥರ. ಆಮೇಲೆ ಮನೆಯಲ್ಲಿ ಒಂದು ಹುಡುಗನ್ ಗೊತ್ತು ಮಾಡಿದ್ರು, ಅವನು ಇಷ್ಟ ಆದ ಕಣೆ. ಆದರೆ ಅಷ್ಟರಲ್ಲಿ ಏನೇನೋ ಆಗೋಯ್ತು. ಹ್ಞೂ ಕಣೆ, ಎಲ್ಲ ಆಫೀಸಲ್ಲೆಲ್ಲ ಮಾತಾಡ್ಕೋತಾ ಇದ್ರು. ನೀನು ಕಿಡ್ನಾಪ್ ಆಗಿದ್ದಂತಲ್ಲ, ನಂಗಂತೂ ಸಖತ್ ಭಯ ಆಗ್ಬಿಟ್ಟಿತ್ತು. ಏನು ಮಾಡ್ತಾನೋ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆ ಲೋಫರ್ ನನ್ನ ಕಿಡ್ನಾಪ್ ಮಾಡಿಬಿಟ್ಟ. ಭಾಳ ಚಿತ್ರಹಿಂಸೆ ಕೊಟ್ಬಿಟ್ಟ ಕಣೆ ನನಗೆ. ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಗಿದೆ ಅಂದರೆ ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ ನನಗೆ. ಹೋಗ್ಲಿ ಬಿಡು ರೇಖಾ, ಈಗೆಲ್ಲ ಸರಿ ಹೋಯ್ತಲ್ಲ. ನೀನು ಅಲ್ಲಿ ಕಿಡ್ನಾಪರಿಂದ ನೀನು ಬಿಡಿಸ್ಕೊಂಡ್ ಬಂದಿದ್ದೆ ಒಂದು ಖುಷಿ ವಿಚಾರ ನೋಡು. ನಿಜವಾಗ್ಲೂ ಆ ಥರ ಕಿಡ್ನಾಪ್ ಆದವ್ರು ಯಾರೂ ಜೀವಂತವಾಗಿ ಬಂದಿಲ್ಲ. ಯಾಕಂದ್ರೆ ನಾವು ಎಲ್ಲ ಟಿವಿಗೆಲ್ಲ ನೋಡ್ತಿರ್ತೀವಿ, ಕಿಡ್ನಾಪ್ ಮಾಡ್ಕೊಂಡು ಕೈಯೋ ಕಾಲೋ ಕಿಡ್ನಿನೋ ಏನೇನೋ ತೆಗೆದು ಇದು ಮಾಡಿರ್ತಾರೆ. ಬಟ್ ನಿನ್ನ ವಿಷಯದಲ್ಲಿ ಆ ಥರ ಆಗಿಲ್ಲ ನೋಡು, ಅದೇ ಖುಷಿ. ನಿಜಾನೇ ನೋಡು, ಆ ಒಂದು ವಿಷಯದಲ್ಲಿ ನಾನು ಲಕ್ಕಿ ಅನ್ಬೋದು. ಸರಿ, ಏನು ಬೇಜಾರಾಗ್ಬೇಡ ಬಿಡು. ಕಾಲಕ್ರಮೇಣ ಎಲ್ಲ ಮರಿತೀಯ, ಎಲ್ಲ ಇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಬೇಜಾರಾಗಿ ಕುತ್ಕೊಂಡ್ರೆ ಏನು ಬರುತ್ತೆ? ಸುಮ್ಮನೆ ಚಿಂತೆ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದಷ್ಟೇ ಆಗುತ್ತೆ. ಏನೂ ಬೇಜಾರಾಗಬೇಡ ಬಿಡು. ಸರಿ, ನಾನು ಬರ್ತೀನಿ. ನಾನು ಸ್ವಲ್ಪ ಕೆಲಸ ಇದೆ ಕಣೆ, ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀನಿ. ನೀನು ಬರ್ತೀಯಾ? ಇಲ್ಲ, ನೀನು ಹೊರಡು, ನಾನು ಆಮೇಲೆ ಬರ್ತೀನಿ. ಆರ್ ಯು ಶ್ಯೂರ್? ಯಾ, ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಬಾಯ್, ಟೇಕ್ ಕೇರ್. ಓಕೆ, ಬಾಯ್. ಯಾಕೋ ವರುಣ್ ಅವ್ರು ತುಂಬಾ ನೆನಪಾಗ್ತಿದ್ದಾರಲ್ಲ. ನಾನು ಇಷ್ಟು ನೆನ್ಪು ಮಾಡ್ಕೋತಾ ಇದ್ದೀನಿ, ಅವ್ರೇನಾದರೂ ನೆನ್ಪು ಮಾಡ್ಕೋತಾ ಇರ್ತಾರಾ? ಚಾನ್ಸ್ ಇಲ್ಲ. ಅವರಿಗೆ ನಾನು ಇವಾಗ ಸಿಕ್ಕಿದ್ದೀನಿ. ಏನೋ ಒಂದು ಗಳಿಗೆ ಇಷ್ಟಪಟ್ಟರು, ಇದೆಲ್ಲ ಆಗಿದೆ. ಅವರಮ್ಮ ಒಪ್ಪಿಲ್ಲ ಅಂತಂದರೆ ಅವರು ಒಪ್ಪಿರಲ್ಲ, ನಂಗೆ ಗೊತ್ತು. ನಾನೇ ಕರಿಮಣಿ ಮಾಲೀಕ ನಾನೇ. ಸಾರಿ. ಅರೆ, ಏನಕ್ಕೆ ಸಾರಿ ಅಂತ ಗೊತ್ತಾಗ್ಲಿಲ್ಲಪ್ಪ. ಅದು ನಿಮ್ಮನ್ನು ತಪ್ಕೊಂಡಿದ್ದಕ್ಕೆ. ಅದಕ್ಕೆ ಯಾಕೆ ಸಾರಿ ಕೇಳ್ತೀರಿ? ನೀ ನನ್ನ ಹೆಂಡತಿ ಅಲ್ವಾ? ಹೆಂಡತಿ ಮತ್ತೆ ಗಂಡನ ತಪ್ಕೊಳ್ದು ಇನ್ಯಾರು ತಪ್ಕೊಳ್ತಾರೆ? ಅಲ್ಲ ರೀ, ನಿಮ್ಮಮ್ಮನ ಎದುರಾಕೊಂಡು ನೀವು ಈ ಥರ ಮಾತಾಡೋದು ಸರಿನಾ? ಇಲ್ಲ, ನಮ್ಮಮ್ಮನ ಒಪ್ಸಿನೇ ಬಂದಿದ್ದು. ಏನು ಒಪ್ಪಿದ್ರ ಅತ್ತೆ? ಹೌದು, ನಿಮ್ಮ ಅತ್ತೆ ಮದ್ವೆಗೆ ಒಪ್ಪಿದ್ರು. ಹೇಳ್ದೆ ಎಲ್ಲ ಬಿಡಿಸಿ ಹೇಳಿದ್ಮೇಲೆ ಒಪ್ಕೊಂಡ್ರು. ಅದಕ್ಕೆ ನೀನು ನೋಡೋಣ ಅಂತ ಮನೆಗೆ ಹೋಗಿದ್ದೆ. ಆಫೀಸಲ್ಲಿ ಇದ್ದಾಳೆ ಅಂತ ಅಂದ್ರು. ಆಫೀಸಿಗೂ ಹೋಗಿದ್ದೆ. ಈಗ ಜಸ್ಟ್ ಹೋದ್ರು ಅಂತ ಅಂದ್ರು. ಹಂಗೆ ರೋಡಲ್ಲಿ ಬರ್ತಾ ಇದ್ದೆ, ನೀವು ಹಾಡು ಹೇಳ್ತಾ ಇದ್ರಿ, ನಾನು ಹಂಗೆ ನೋಡ್ತಾ ನಿಂತಿದ್ದೆ. ನನಗೆ ಭಾಳ ಬೇಜಾರಾಗಿತ್ತು ಕಣ್ರಿ ನಿನ್ನೆ ಆ ಥರ ನಡೆದಿದ್ದಕ್ಕೆ. ನಿಜವಾಗ್ಲೂ ಸಖತ್ ಬೇಜಾರಲ್ಲೇ ಬಂದೆ. ಅದು ಟ್ಯೂನ್ ಬಂತು, ಹಾಡು ಹೇಳ್ದೆ. ಚೆನ್ನಾಗಿ ಹೇಳ್ತೀರಿ ನೀವು ಸಾಂಗ್. ಆದರೆ ಇನ್ನು ಮುಂದೆ ನನ್ನ ಹತ್ರ ಪ್ಯಾತ ಸಾಂಗ್ ಎಲ್ಲ ಆಡ್ಬೇಡ್ರಿ. ಖುಷಿ ಸಾಂಗ್ ಹೇಳ್ಬೇಕು ನೀವು ಇನ್ಮೇಲಿಂದ, ಓಕೆನಾ? ನೀವು ನನ್ನ ಜೊತೆಗೆ ಇರ್ತೀರಾ ಅಂತಂದ್ರೆ ಯಾವಾಗಲೂ ಖುಷಿಯಾಗೇ ಇರ್ತೀನಿ. ಖುಷಿ ಸಾಂಗೇ ಹೇಳ್ತೀನಿ ರೀ. ನಾನು ಸಾಯೋವರೆಗೂ ನಾನು ನಿನ್ನ ಜೊತೆಗೆ ಇದ್ದೇ ಇರ್ತೀನಿ ರೇಖಾ. ಐ ಲವ್ ಯು. ಐ
ಕಣ್ರಿ.